ಮೆಟ್ರೋಮೇಲ್ಗೆ ಮತ್ತೆ ಸ್ವಾಗತ. ಹೊಸ ಶೈಕ್ಷಣಿಕ ವರ್ಷ ಶುರುವಾದರೆ ಕೆಲವರು ಕಾಲೇಜಿಗೆ ಹೋಗಲು ಖುಷಿ ಪಡ್ತಾರೆ. ಅದಕ್ಕೆ ಕಾರಣ ರ್ಯಾಗಿಂಗ್ ಭೂತ. ಈ ಪಿಡುಗನ್ನ ನಿವಾರಿಸಲು ಆಂದೋಲನವೊಂದು ಆರಂಭವಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕಂಟಕವಾಗಿರೋ ರ್ಯಾಗಿಂಗ್ ಪಿಡುಗನ್ನ ಹೋಗಲಾಡಿಸಲು ಮುತ್ತೂತ್ ಪಪಾಚಾನ್ ಫೌಂಡೇಶನ್ ಮುಂದಾಗಿದೆ. ದೇಶದಾದ್ಯಂತ ರ್ಯಾಗಿಂಗ್ ವಿರೋಧ ವಿದ್ಯಾರ್ಥಿಗಳ ಸಹಿ ಸಂಗ್ರಹಿಸಲು ನಿರ್ಧರಿಸಿದೆ. ಈ ಮಹತ್ವದ ಕಾರ್ಯಕ್ಕೆ ಇಂದು ಬೆಂಗಳೂರಿನ ಸೇಂಟ್ ಜೋಸೆಫ್ ಪಿಯು ಕಾಲೇಜಿನಲ್ಲಿ ಚಾಲನೆ ದೊರೆಯಿತು. Basically, anti-ragging campaign, as you all know, to create support and awareness across the country. So we had flagged this off in Delhi on the 11th of August, and this will continue further from Bangalore in another 5 cities and conclude at Chennai. ಈಗಾಗಲೇ ಬಸ್ ಔರ್ ನಹಿ ಸ್ಪೀಕ್ ಅಪ್ ಅಗೇನ್ಸ್ಟ್ ರ್ಯಾಗಿಂಗ್ ಅನ್ನೋ ಬರಹ ಇರೋ ಬಸ್ ಹೊಸದಿಲ್ಲಿ, ಮುಂಬೈ, ಪೂನಾ, ಹೈದರಾಬಾದ್ಗಳಲ್ಲಿ ಆಂದೋಲನ ಪೂರ್ಣಗೊಳಿಸಿದೆ. ಈಗಾಗಲೇ 12,000 ಸಹಿಗಳನ್ನು ಸಂಗ್ರಹಿಸಲಾಗಿದ್ದು 45ಕ್ಕೂ ಹೆಚ್ಚು ಕಾಲೇಜುಗಳಿಗೆ ಭೇಟಿ ನೀಡುವ ಯೋಜನೆಯನ್ನ ಸಂಸ್ಥೆ ಹೊಂದಿದೆ. ಇದು ರ್ಯಾಗಿಂಗ್ ಅಂದರೆ ಒಂದು ಆಂಟಿ ಸೋಷಿಯಲ್ ಎಲಿಮೆಂಟ್ ಇದ್ದಂಗೆ. ಇದು ನಮ್ಮ ದೇಶದಲ್ಲಿ ನಡೀತಿರೋದ್ರಿಂದ ತುಂಬ ಸಾವಿರಾರು ಜನ ಹುಡುಗರು ಸಾಯ್ತಿದ್ದಾರೆ, ಸೂಸೈಡ್ ಮಾಡ್ಕೊತಿದ್ದಾರೆ. ಇದನ್ನು ನಿಲ್ಲಿಸ್ಬೇಕಂದ್ರೆ ಈ ಥರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಇದರಿಂದ ಹುಡುಗರು ಕಲಿತಾರೆ ರ್ಯಾಗಿಂಗ್ ಮಾಡೋದ್ರಿಂದ ಎಫೆಕ್ಟ್ಸ್ ಏನು, ಒಳ್ಳೆ ಇದು ಕೆಟ್ಟದೇನಾಗುತ್ತೆ ಅಂತ. ಸೊ ಇಟ್ಸ್ ಅ ಗುಡ್ ಥಿಂಗ್. ಇದಲ್ಲದೆ ವಿದ್ಯಾರ್ಥಿಗಳು ಫೇಸ್ಬುಕ್ ಪೇಜ್ಗೆ ಭೇಟಿ ನೀಡಿಯೂ ರ್ಯಾಗಿಂಗ್ಗೆ ವಿರೋಧವನ್ನ ವ್ಯಕ್ತಪಡಿಸಬಹುದಾಗಿದೆ. ಒಟ್ಟಿನಲ್ಲಿ ರ್ಯಾಗಿಂಗ್ ತೊಲಗಿಸಿ ವಿದ್ಯಾರ್ಥಿಗಳಿಗೆ ಹೊಸ ಬದುಕು ನೀಡಲು ಮುಂದಾಗಿರುವ ಸಂಸ್ಥೆಯ ಕಾರ್ಯಕ್ರಮ ಪೋಷಕರಿಗೆ ಖುಷಿ ತಂದಿದೆ. ಮುತ್ತೂತ್ ಪೆಪಚಾನ್ ಫೌಂಡೇಶನ್ ಅವರು ರಾಷ್ಟ್ರೀಯ ಆಂಟಿ ರ್ಯಾಗಿಂಗ್ ಆಂದೋಲನವನ್ನು ಹಮ್ಮಿಕೊಂಡಿದ್ದಾರೆ. ಈ ಬಸ್ನ ಮೂಲಕ ದೇಶದ 12 ನಗರಗಳಿಗೆ ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳಿಂದ ಸಹಿಯನ್ನು ಸಂಗ್ರಹಿಸಲಾಗ್ತಿದೆ. ಬೆಂಗಳೂರಿನಲ್ಲಿ ಸೇಂಟ್ ಜೋಸೆಫ್ ಪಿಯು ಕಾಲೇಜಿನಲ್ಲಿ ಸಹಿ ಸಂಗ್ರಹಿಸುವಂತಹ ಕಾರ್ಯಕ್ಕೆ ಇಂದು ಚಾಲನೆ ದೊರೆತಿದೆ. ಮುಂದೆ ಹಲವಾರು ಕಾಲೇಜುಗಳಿಗೆ ಭೇಟಿ ನೀಡಿ ಇಂತಹ ಸಹಿ ಸಂಗ್ರಹಿಸುವಂತಹ ಕಾರ್ಯವನ್ನು ನಡೆಸಲಾಗುತ್ತೆ. ಇದು ಕಾಲೇಜುಗಳಲ್ಲಿ ರ್ಯಾಗಿಂಗ್ ಮುಕ್ತ ಕಾಲೇಜುಗಳಿಗೆ ನಾಂದಿ ಆಗುತ್ತೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ನಾಗಶ್ರೀ, ಸಮಯ ನ್ಯೂಸ್.